ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು NMMS ಪರೀಕ್ಷೆ 2009-10ರಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಸೊ ಫಸ್ಟ್ ಸೈನ್ಸನ್ನು ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು NMMS ಹಿಂದಿನ ವರ್ಷದ ಪರೀಕ್ಷೆಗಳ ಪ್ರಶ್ನೆ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ NMMSಗೆ SS ಮತ್ತು ಸೈನ್ಸ್ನಲ್ಲಿ ತುಂಬಾ ವಿಡಿಯೋಗಳಿದ್ದಾವೆ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಅವೆಲ್ಲವುಗಳನ್ನು ಸಹಿತ ನೋಡಿ. ಇವೆಲ್ಲ ನೋಡೋದ್ರಿಂದ ಖಂಡಿತವಾಗಿ ನೀವುಗಳು ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗ್ತೀರಿ, ಸ್ಕಾಲರ್ಶಿಪ್ಪನ್ನು ಪಡಿತೀರಿ ಅಂತ ಹೇಳ್ತಾ ಇವತ್ತು ಈ NMMS ಪರೀಕ್ಷೆ 2009-10ರಲ್ಲಿ ಸಮಾಜ ವಿಜ್ಞಾನದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ಸಮಾಜದಲ್ಲಿನೂ ಕೂಡ ಇತಿಹಾಸ ಬರ್ತದ, ರಾಜ್ಯಶಾಸ್ತ್ರ ಬರ್ತದ, ಭೂಗೋಳ ಬರ್ತದ, ಅರ್ಥಶಾಸ್ತ್ರ ಬರ್ತದ. ಎಲ್ಲ ಭಾಗಗಳನ್ನು ಸಪ್ರೇಟಾಗಿ ಇಟ್ಟಿರ್ತಾರೆ. ಅವೆಲ್ಲವುಗಳನ್ನು ನೀವೇನು ಮಾಡಬೇಕು, ಸಪ್ರೇಟಾಗಿಯೇ ಚೆನ್ನಾಗಿ 1 ಮತ್ತು 2 ಭಾಗಗಳನ್ನು ಓದ್ಕೊಂಡು ನೀವೇನು ಮಾಡಬೇಕು, ಅಭ್ಯಾಸವನ್ನು ಮಾಡ್ಕೋಬೇಕು. 37 ಇದೆ. ಇತಿಹಾಸ ವಿಭಾಗದಿಂದ ಪ್ರಾರಂಭ ಮಾಡೋಣ. 2 ನದಿಗಳ ಮಧ್ಯೆ ಇರುವ ಭೂಮಿ ಅಥವಾ ಮೆಸೊಪೊಟೇಮಿಯಾದಲ್ಲಿ ಕೆಳಗೆ ಕೊಟ್ಟಿರುವ ಯಾವ ನಾಗರಿಕತೆ ಜನರು ತಮ್ಮ ಸೈನ್ಯದಲ್ಲಿ ಕುದುರೆಗಳನ್ನು ಮೊಟ್ಟ ಮೊದಲಾಗಿ ಉಪಯೋಗಿಸಿದರು ಅಂತ ಇದೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಅಸ್ಸೀರಿಯನ್ನರು ಅಂತಕ್ಕಂಥದ್ದು ಸರಿ ಉತ್ತರ. ಯಾವ ಗುಂಪು ಕ್ರಮಬದ್ಧವಾಗಿದೆ ಅಂತ ಇದೆ ಅಂದರೆ ಕಾಲಕ್ರಮೇಣವಾಗಿ ಮೊದಲ ನಡೆದಿರತಕ್ಕಂಥ ಘಟನೆಗಳನ್ನು ನೋಡಿದರೆ ಸೂರತ್ ವಿಭಜನೆ, ಮಿಂಟೋ ಮಾರ್ಲೆ ಸುಧಾರಣೆಗಳು, ಮೊದಲ ಮಹಾಯುದ್ಧ, ಅಹಿಂಸಾತ್ಮಕ ಅಸಹಕಾರ ಚಳವಳಿ, ಪೂರ್ಣ ಸ್ವರಾಜ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಶಾತವಾಹನರ ಕಾಲದಲ್ಲಿನ ಪ್ರಾಂತ್ಯಗಳನ್ನು ಏನಂತ ಕರಿತಾ ಇದ್ರು ಅಂತ ಇದೆ. ಸೊ ಅಹರಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. 1761ರಲ್ಲಿ ಅಫ್ಘಾನ್ ದಾಳಿಕಾರನಿಂದ ಸೋತ ಪೇಶ್ವೆ ಯಾರು ಅಂತ ಕೇಳಿದ್ದಾರೆ. ಸೊ ಬಾಲಾಜಿ ಬಾಜಿರಾವ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕವಿ ಸಾರ್ವಭೌಮ ರನ್ನನ ಆಶ್ರಯದಾತ ಯಾರು? ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಸತ್ಯಾಶ್ರಯ ಅಂತಕ್ಕಂಥ ರಾಜ ರನ್ನನ ಆಶ್ರಯದಾತ. ಪ್ರತಿಮತ ಸುಧಾರಣೆ ಚಳವಳಿಯ ಸ್ಥಾಪಕರು ಯಾರು? ಸೊ ಇಗ್ನೇಷಿಯಸ್ ಲಯೋಲಾ ಅಂತಕ್ಕಂಥದ್ದು ಪ್ರತಿಮತ ಸುಧಾರಣೆ ಚಳವಳಿಯ ಸ್ಥಾಪಕ ಆಗಿದ್ದ. ಯಾವ ಭಕ್ತಿ ಸಂತರ ರಚನೆಗಳನ್ನು ದೋಹಾ ಅಂತ ಕರಿತಾ ಇದ್ರು ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಕಬೀರ ದಾಸರು ಅಂತಕ್ಕಂಥದ್ದು. ದೋಹಾ ಅಂದರೆ 2 ಸಾಲಿನ ಪದ್ಯಗಳು ಅಂತ ಅರ್ಥ. ಸೂಚಿ ಉಪಯೋಗಿಸಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಕಲ್ಲನ ಬರೆದಿರ್ತಕ್ಕಂಥದ್ದು ಎಸ್ ರಾಜತರಂಗಿಣಿ ಅಂತಕ್ಕಂಥದ್ದಿದೆ. ಸೊ ಓಕೆ, ರಾಘವಾಂಕ ಬರೆದಿರ್ತಕ್ಕಂಥದ್ದು ಹರಿಶ್ಚಂದ್ರ ಕಾವ್ಯ, ಮಿತಾಕ್ಷರ ಬರೆದಿರ್ತಕ್ಕಂಥದ್ದು ಕಾನೂನು ಗ್ರಂಥ. ಇದಾದರೂ ನಮಗೆ ಗೊತ್ತೇ ಇದೆ. ಸೊ ಸರಿಯಾದ ಉತ್ತರ ಇತ್ತು ವಿದ್ಯಾರ್ಥಿಗಳೇ, ಮೊದಲ ಜೋಡಿಯಾಗಿರ್ತಕ್ಕಂಥದ್ದು. ಸೊ ಬಿ ಮಾತ್ರ ಇಲ್ಲಿ ಇತಿಹಾಸಕಾರ ಪ್ಲೀನಿ ಅಂತ ಬರ್ತದೆ. ಅದಾದರೆ ಎಲ್ಲ ಸರಿಯಾಗಿ ಉತ್ತರ ಆಯಿತು. ರಾಜ್ಯದ ಧರ್ಮ ಕ್ರೈಸ್ತ ಮತ ಅಂತ ಘೋಷಣೆ ಮಾಡಿರ್ತಕ್ಕಂಥ ಚಕ್ರವರ್ತಿ ಯಾರು ಅಂತ ಇದೆ. ಕಾನ್ಸ್ಟಂಟೈನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 23ನೇ ಜೈನ ತೀರ್ಥಂಕರ ಕೇಳಿದ್ದಾರೆ. ಸೊ ಪಾರ್ಶ್ವನಾಥ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಜಸ್ಥಾನದಲ್ಲಿರುವ ಮೌಂಟ್ ಅಬು ಎಂಬುದು ಸುಂದರವಾದ ಶಿಲ್ಪಕಲೆಗೆ ಹೆಸರಾಸಿಯಾಗಿದೆ. ಸೊ ಮೌಂಟ್ ಅಬು ಅಲ್ಲಿ ಮುಖ್ಯವಾಗಿ ಜೈನರದ್ದು. ಅದು ಐಹೊಳೆ ಪಟ್ಟದ ಕಲ್ಲು. ದೇವಸ್ಥಾನಗಳು ಯಾರ ಕಾಲದಲ್ಲಿ ವಾಸ್ತುಶಿಲ್ಪದ ಕೊಡುಗೆಗಳು ಅಂತ ಕೇಳಿದ್ದಾರೆ. ಬಾದಾಮಿ ಚಾಲುಕ್ಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಇತಿಹಾಸ ಮುಗಿತು. ಇನ್ನು ಭೂಗೋಳಶಾಸ್ತ್ರಕ್ಕೆ ನೋಡೋದಾದ್ರೆ ಸೊ 49ನೇ ಪ್ರಶ್ನೆ ಗ್ರಹ ಮತ್ತು ಉಪಗ್ರಹಗಳ ಬಗ್ಗೆ ಕೇಳಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಏನಪ್ಪ ಅಂತಂದರೆ ಗುರು ಗ್ರಹದ ಗ್ರಹ ಬಂದ್ಬಿಟ್ಟು ಶನಿ ಗ್ರಹದ ಟೈಟನ್ ಅಂತಕ್ಕಂಥದ್ದು. ತಮ್ಮೆಲ್ಲರಿಗೂ ಕೂಡ B1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಇಲ್ಲೆಲ್ಲ ಕಡೆ B1 ಇದ್ದಾವೆ, ಬಟ್ ಗುರು ಗ್ರಹ ಎಸ್. ಸೊ 49ರಲ್ಲಿ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗೆ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಯೋ, ಯುರೋಪ್, ಗ್ಯಾನಿಮೇಡ್, ಕೆಲಿಸ್ಟೋ ಅಂತಕ್ಕಂಥದ್ದು ಗುರುಗ್ರಹದ 4 ಉಪಗ್ರಹ ಬರ್ತವೆ. ಗುರುಗ್ರಹ ಅಯೋ ಬರ್ತದ, ಶನಿ ಗ್ರಹ ಟೈಟನ್ ಬರ್ತದ, ಯುರೇನಸ್ ಒಬೆರಾನ್ ಬರ್ತದ, ನೆಪ್ಚೂನ್ ಟ್ರೆಟ್ರಾನ್ ಅಂತಕ್ಕದ್ದು ಬರ್ತದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ನೆನಪಿಟ್ಕೊಡ್ರಿ. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ 40,075 ಕಿಲೋಮೀಟರ್. ಅದರ ಧ್ರುವೀಯ ಸುತ್ತಳತೆ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸೌತ್ರ 75 ಕಿಲೋಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಪರೀತ ಉಷ್ಣತೆ ಮತ್ತು ಒತ್ತಡದ ಬದಲಾವಣೆಯಿಂದ ಅಗ್ನಿ ಮತ್ತು ಪದರು ಶಿಲೆಗಳು ರೂಪಾಂತರ ಶಿಲೆಗಳಾಗ್ತವೆ. ಸರಿಯಾದ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ 51ರಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಉತ್ತರ ಇತ್ತು 4 ಅಂತಕ್ಕಂಥದ್ದು. ಅಂದರೆ ಗ್ರಾನೈಟ್ ಏನು ಬರಿಬೇಕು, ನೀಸ್ ಅಂತಕ್ಕಂಥದ್ದು, ಸುಣ್ಣದ ಕಲ್ಲು, ಅಮೃತಶಿಲೆ, ಬಸಾಲ್ಟ್ ಅಂತಕ್ಕಂಥದ್ದು, ಸಿಸ್ಟ್,
ಜೇಡು ಶಿಲೆ ಅಂತಕ್ಕಂಥದ್ದು ಹಲಗೆಗಲ್ಲು ಅಂತಕ್ಕಂಥದ್ದು ಆಗಬೇಕಿತ್ತು. ಪ್ಯಾಥಮ್ ಅಂದರೆ ಏನು ಅಂತ ಕೇಳಿದರೆ ಅದು ಸಮುದ್ರದ ಆಳವನ್ನು ಅಳಿತಕ್ಕಂಥ ಒಂದು ಮಾಪನ. ಸೊ ಸಾಗರದ ಆಳ ಅಂತಕ್ಕಂಥ ತಿಳಿಲಿಕ್ಕೆ ಅಳತೆಯ ಮಾಪನ ಪ್ಯಾಥಮ್. ಸುನಾಮಿಗಳು ಎಲ್ಲಿ ಹುಟ್ಟುತ್ತವೆ ಅಂತ ಕೇಳಿದರೆ ಸಾಗರದ ಆಳದಲ್ಲಿ ಹುಟ್ಟತಕ್ಕಂಥದ್ದು ಸುನಾಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಾಗರದ ಲವಣತೆಯನ್ನು ನಿಯಂತ್ರಿಸ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಸಾಗರದ ಲವಣತೆಯನ್ನು ನಿವಾರಿಸ್ತಕ್ಕಂಥ ನಿಯಂತ್ರಣವನ್ನು ಮಾಡ್ತಕ್ಕಂಥ ಅಂಶಗಳು ಬಾಷ್ಪೀಕರಣ, ವೃಷ್ಟಿ, ಶುದ್ಧ ನೀರಿನ ಪೂರೈಕೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಲಹರಿ ಮರುಭೂಮಿ ಈ ಪ್ರವಾಹಕ್ಕೆ ಹೆಚ್ಚಿನದಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸೊ ಬೆಂಗ್ವೆಲ್ಲ ಪ್ರವಾಹ ಅಂತಕ್ಕಂಥದ್ದು ರೈಟ್ ಆನ್ಸರ್. ದೇಶ ಮತ್ತು ಬುಡಕಟ್ಟು ಜನಾಂಗಗಳಿದ್ದಾವೆ. ಸೊ ನೋಡುವ ಯಾವುದು ಉತ್ತರ ಸರಿ ಇದೆ ಅಂತಕ್ಕಂಥದ್ದು. 56ರಲ್ಲಿ ಫಸ್ಟ್ ಅಂತಕ್ಕಂಥದ್ದು ಸರಿದೆ. ನೈಜೀರಿಯಲ್ಲಿ ಹೊಸಾಸ್ ಬರ್ತದ, ಕೀನ್ಯಾದಲ್ಲಿ ಕಿಕ್ವಿಯೋಸ್ ಅಂತಕ್ಕಂಥ ಬರ್ತದ, ಆಸ್ಟ್ರೇಲಿಯಾದಲ್ಲಿ ಬಿಂಡಿಬಸ್ ಅಂತಕ್ಕಂಥ ಬರ್ತದ, ಅರೇಬಿಯಾದಲ್ಲಿ ಬರ್ತಕ್ಕಂಥದ್ದು ಬೆಡೈನ್ಸ್ ಅಂತಕ್ಕಂಥದ್ದು ಬರ್ತದ. ಹಣ್ಣುಗಳ ನಾಡು ಅಂತ ಯಾವುದನ್ನು ಕರಿತೀರಿ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಮೆಡಿಟರೇನಿಯನ್ ಪ್ರದೇಶವನ್ನು ಹಣ್ಣುಗಳ ನಾಡು ಅಂತಲೇ ಕರೀತಾರೆ. ವಿಶಾಲ ದ್ವೀಪ ಸಮೂಹ ಜಗತ್ತಿನದು ಯಾವುದು? ಸೊ ಇಂಡೋನೇಸಿಯಾ ಅಂತಕ್ಕಂಥದ್ದನ್ನ ಜಗತ್ತಿನ ವಿಶಾಲ ದ್ವೀಪ ಸಮೂಹ ಅಂತ ಕರೀತಾರೆ. ಅಂಟಾರ್ಟಿಕ್ ಇದು ಯಾವ ದೇಶಕ್ಕೆ ಅಂತ ಕೇಳಿದರೆ ಚಿಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪೌರ್ಣಿತಿಯಲ್ಲಿ ನೋಡೋಣ. ಪೌರ್ಣಿತಿಯಲ್ಲಿ ಯಾವೆಲ್ಲ ಕ್ವಶನ್ಸ್ಗಳಿದ್ದಾವೆ ಅಂತ. ಪೌರತ್ವ ನೀಡುವ, ರದ್ದುಪಡಿಸುವ ಅಧಿಕಾರವನ್ನು ಹೊಂದಿರತಕ್ಕಂಥವರು ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೇಳಿಕೆಗಳಲ್ಲಿ ಯಾವುದು ಅಧಿಕಾರಶಾಹಿ ಆಡಳಿತಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಅಧಿಕಾರಿಗಳ ಒಂದು ಆಡಳಿತ ಸರ್ಕಾರ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಸ್ತು ಕೊಳ್ಳುವಾಗ ವ್ಯಾಪಾರಿಗಳ ಮೋಸ ಹೋಗುವಾಗ ರಕ್ಷಣೆ ಮಾಡ್ತಕ್ಕಂಥದ್ದು ಗ್ರಾಹಕ ರಕ್ಷಣಾ ವೇದಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಮ್ಮ ಸಂವಿಧಾನಕ್ಕೆ ಸಂಬಂಧಿಸಿದ ಘಟನೆಗಳ ಕಾಲಾನುಕ್ರಮ ಕೇಳಿದರೆ ಒಂದನೇದು ಸರಿಯಾಗಿರ್ತಕ್ಕಂಥ ಉತ್ತರ. ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಬದಲಾಯಿಸಲು ಆಗದು ಅಂತ ಇದೆ. ಸೊ ಇದನ್ನು ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಕೇಳಿದ್ದಾರೆ. ಸೊ 64ರಲ್ಲಿ ನಮ್ಯ ಮತ್ತು ಅನಮ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. 65 ಕ್ವಶನ್ ಕೇಳಿದ್ದಾರೆ. 65ದಲ್ಲಿ 4th ಇಸ್ ದ ರೈಟ್ ಆನ್ಸರ್. 66ಅಲ್ಲಿ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. 67ದಲ್ಲಿ 4th ಇಸ್ ದ ರೈಟ್ ಆನ್ಸರ್. 68ಅಲ್ಲಿ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. 69 ಇದೆ. 69ದಲ್ಲಿ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. 70 ಇದೆ. 70ದಲ್ಲಿ ಥರ್ಡ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನದಲ್ಲಿ 2009-10 ಇರ್ತಕ್ಕಂಥ ಕ್ವಶನ್ ಪೇಪರ್ಸನ್ನು ನೋಡಿದ್ದೀವಿ. ಸೊ ಮತ್ತೆ ಸಿಗುವ ಮುಂದಿನ